ಇನ್ನು ಕೇವಲ ಅವ್ರದ್ದು 1.5 ವರ್ಷನೇ ಲೆಕ್ಕಾಚಾರ ಇರೋದು. ಈ 1.5 ವರ್ಷದಲ್ಲಿ ಅವ್ರ ಕುದುರೆ ಕೆಳಗೆ ಇಳಿಸಲೇಬೇಕು ಅಂತ ಅಂದರೆ ತಾವೆಲ್ಲ ಒಗ್ಗಟ್ಟಾಗಿರಬೇಕು. ಮೇಲ್ಗಡೆ ಲೀಡ್ರು, ಮುಂದೆ ಇರೋರೆಲ್ಲ ಒಗ್ಗಟ್ಟಾಗಿದ್ದಾರೆ. ಮೇಲ್ಗಡೆ ಇರೋ ಲೀಡ್ರುಗಳು ನಿಮ್ಮಲ್ಲೇ ಒಬ್ರಿಗೊಬ್ರು ಸರಿಯಾದ ಒಂದು ಸಹಬಾಳ್ವೆ ಇಲ್ಲ. ಮುಂದಿನ ದಿವಸಗಳಲ್ಲಿ ಏನು ಇವತ್ತು ಶಾಸಕರು ಇಲ್ಲದೆ ಇರೋ ಪೊಲೀಸ್ ದೌರ್ಜನ್ಯ, ಪೊಲೀಸ್ನವ್ರನ್ನ ಇಟ್ಕೊಂಡು ಕಾರ್ಯಕರ್ತರನ್ನ ಬೆಂಡ್ ಮಾಡ್ತೀವಿ ಅಂತನೋ, ಕೆಲವು ಈಗ ನಮ್ಮ ಪಟ್ಟಣ ಪಂಚಾಯತಿನಲ್ಲಿ ನಮ್ಮ ಸದಸ್ಯರೆಲ್ಲ ಇದ್ದಾರೆ, ಅವ್ರಿಗೂ ಸಹ ಯಾವುದೇ ಅವಕಾಶ ಕೊಡದ ಹಾಗೆ ಎಲ್ಲ ನಾನೇನೋ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಯಾರೂ ಕೇಳ್ತಾ ಇಲ್ಲ. ಅದ್ರ ಮೊದಲನೇ ವೀಕ್ನೆಸ್ಸು ನಮ್ಮ ಶ್ರೀನಿವಾಸ ಮೂರ್ತಿಯವರು ಮಾಜಿ ಶಾಸಕರಾಗಿ ಅದನ್ನು ಕೌಂಟ್ರ್ ಮಾಡಬೇಕಾಯಿತು. ಕಾರಣಾಂತರಗಳಿಂದ ನಮ್ಮ ಈ ಹಿಂದುಗಡೆ ಇರೋ ಲೀಡರ್ಗಳೆಲ್ಲ ಒಗ್ಗಟ್ಟಿಲ್ಲದೆ ಅವ್ರನ್ನ ಪ್ರಶ್ನೆ ಮಾಡದೆ ಅವ್ರನ್ನ ಕರೆದು ಮಾತಾಡೋಕ್ಕೆ ಹೋಗಲಿಲ್ಲ. ಕೆಲವರು ಪರವಾಗಿ, ಕೆಲವರು ವಿರುದ್ಧವಾಗಿ ಮಾಡ್ತಿದ್ರು. ಇದು ಪರ ವಿರೋಧವನ್ನು ನಮ್ಮನ್ನೇ ಮಾಡ್ಕೊಳ್ಳೋಣ. ಪಕ್ಷ ಸಂಘಟನೆಯಲ್ಲಿ ನಾವೆಲ್ಲ ಒಂದಾಗಿ ಇರಬೇಕು. ಮುಂದಿನ ದಿವಸಗಳಲ್ಲಿ ನಮ್ಮ ಕಾರ್ಯಕರ್ತರು ಮುಂಭಾಗದಲ್ಲಿರೋರು ಎಲ್ಲರಿಗೂ ಸಿದ್ಧವಾಗಿದ್ದಾರೆ. ಈಗ ಪ್ರಶ್ನೆಗಳು ಅವ್ರು ಆಗ ಮಾಡ್ದ, ಈಗ ಮಾಡ್ದ, ಕುಕ್ಕರ್ ಕೊಟ್ಟ, ರಂಗೋಲಿ ಊಹಿಸ್ತಾ ಅನ್ನೋದು ಬಿಟ್ಬಿಡಿ. ನಾವು ಇಶ್ಯೂ ಬೇಸ್ ಹೋರಾಟವನ್ನು ಮಾಡಬೇಕು. ಅದಕ್ಕೆ ನಾವು ಪ್ರತಿ ಬಾರಿ ಅವನು ಪ್ರೆಸ್ ಮೀಟ್ ಮಾಡಿದಾಗ ಬೆರಳು ತೋರಿಸೋದು ಶ್ರೀನಿವಾಸ ಮೂರ್ತಿನ, ಜನತಾದಳವನ್ನು, ನಮ್ಮ ಪಕ್ಷವನ್ನು. ಅದಕ್ಕೆ ಕೌಂಟ್ರ್ ಕೊಡಬೇಕು ಅಂದರೆ ಒಬ್ಬೊಬ್ಬರು ಹೋಗೋದು ಬೇಡ, ನಾವೆಲ್ಲ ಒಟ್ಟಿಗೆ ಹೋಗೋಣ. ತಾಲೂಕು ಆಫೀಸ್ ಇರ್ಬೋದು, ಯಾರು ಹೇಳ್ತಾ ಇದ್ರು ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಬರಲ್ಲ, ಆಫೀಸ್ ಬೆಂಗಳೂರಲ್ಲೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಅಂತ. ಅದು ಯಾಕೆ ಬರಲ್ಲ ಅಂತ ಕೇಳೋಕ್ಕೆ ಯಾರೂ ಇಲ್ಲ. ಯಾಕೆಂದರೆ ಶಾಸಕರ ಬಲಗೈ ಬಂಟ ಪೊಲೀಸ್ ಇರ್ಬೋದು. ಆ ಪೊಲೀಸನ್ನು ಕೇಳಬೇಕು ಅಂದರೆ ನಾವೆಲ್ಲ ಏನು ಇವತ್ತು ಸೇರಿದ್ದೀವಿ, ಒಗ್ಗಟ್ಟಾಗಿ ಹೋಗೋಣ, ಆ ಪ್ರಶ್ನೆ ಮಾಡೋಣ. ಮಾಡಲಿಲ್ವಾ ರಾಜ್ಯವ್ಯಾಪ್ತಿ ನನ್ನ ನಾಯಕರನ್ನ ಕರ್ಕೊಂಬರೋ ಪ್ರಯತ್ನವನ್ನು ಮಾಡ್ತೀನಿ. ನಾವಂತೂ ನೆಲಮಂಗಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವುದೇ ಅನ್ಯಾಯ ಆಗಲಿ ಒಗ್ಗಟ್ಟಾಗಿದ್ದರಿಂದ ಪ್ರಮಾಣ ಮಾಡಬೇಕು ಅಂತ ನಾವು ವೇದಿಕೆ ಮಾಡಿರೋ ಎಲ್ಲ ಲೀಡರ್ಗಳಿಗೂ ಹೇಳ್ತಾ ಇದ್ದೀವಿ. ವೇದಿಕೆಗೆ ಬಂದು ಇವತ್ತೇನೋ ನಾವು ಮಾತಾಡ್ತೀವಿ, ಭಾಷಣ ಮಾಡಿದ್ರು ಹೋದ್ವಿ ಅನ್ನೋದು ಬಿಟ್ಬಿಡಿ. ಇನ್ನು ಚುನಾವಣೆ ಮುಂದೆ ಬರುತ್ತೆ. ಚುನಾವಣೆಗಳು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಲ್ಲು, ಗ್ರಾಮ ಪಂಚಾಯತಿಗಳೆಲ್ಲ ಬರ್ತದೆ. ನೀವೇ ಒಗ್ಗಟ್ಟಿಲ್ಲದೆ ಇದ್ದರೆ ನಮ್ಮ ಮುಂದಿರೋ ಕಾರ್ಯಕರ್ತರು ಹೆಂಗೆ ಪ್ರತಿನಿಧಿ ಆಗಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಆ ಚುನಾವಣೆಗಳನ್ನ ಎದುರಿಸ್ಬೋದು. ಖಂಡಿತವಾಗ್ಲೂ ಈಗಾಗಲೇ ಇವರು ಗಿರಿಧರ್ ಹೇಳ್ತಾ ಇದ್ರು, ಸುರೇಶ್ ಹೇಳ್ತಾ ಇದ್ರು, ನಮ್ಮಲ್ಲಿ ಅತಿ ಹೆಚ್ಚಿನ ಜನ ಅಲ್ಲ ಕುಮಾರ್ ಅವರು ಅಂತ.